ನಡೀತಾವಂತ ಹೇಳೋದು. ಇವತ್ತು ಪೂರ್ವ ಸಭೆ ಏನು ನಾವು ಕರೆದಿರೋದು ಅಂದರೆ 13ನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಕ್ಷದ KPCC ಅಧ್ಯಕ್ಷರಾದಂಥ ಮಾನ್ಯ DK ಶಿವಕುಮಾರ್ ಸಾಹೇಬರು ಬರೋದ್ರಿಂದ ಏನು ಬೈಯಪ್ಪ ಆಫೀಸು ಹೊಸ ಕಟ್ಟಡ ಉದ್ಘಾಟನೆ ಹಾಗೂ ಕುಂದಾಳ ಗ್ರಾಮ ಪಂಚಾಯಿತಿ ಕಟ್ಟಡ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ದೇವನಹಳ್ಳಿ ಶಾಲೆ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರೋದ್ರಿಂದ ಒಂದು ಪೂರ್ವ ಸಭೆಯನ್ನು ಕರೆದಿದ್ದೀವಿ. ಎಷ್ಟು ಕೋಟಿ ವೆಚ್ಚದ ಕಾಮಗಾರಿಗಳು ಸರ್? 6,40,00,000. ಸುಮಾರು 10 ಕೋಟಿ ರೂಪಾಯಿನೊಂದು ಅಂದಾಜು ವೆಚ್ಚದ ಕಾಮಗಾರಿಗಳು ಇವತ್ತು ಉದ್ಘಾಟನೆಗೆ ಮೊನ್ನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೂ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಮಾನ್ಯ KH ಮುನಿಯಪ್ಪನವರು, ಕಂದಾಯ ಸಚಿವರಾದಂಥ ಮಾನ್ಯ ಕೃಷ್ಣ ಬೈರೇಗೌಡರು ಹಾಗೂ ನಮ್ಮ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಶಾಸಕರು ಬರ್ತಾ ಇದ್ದಾರೆ. ಎಷ್ಟು ಜನಸಂಖ್ಯೆ ಸೇರುವಂಥ ಕಾರ್ಯಕ್ರಮ ಸರ್? ಸುಮಾರು ಒಂದು 10,000 ರಿಂದ 15,000 ಜನ ಸೇರುವಂಥ 15,000 ಜನ ಸೇರುವಂಥ. ಸ್ಥಳೀಯ ಸಂಸ್ಥೆ ಚುನಾವಣೆ ಸಮೀಪ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಜನಸಂಖ್ಯೆನ ಏನಿಲ್ಲ, ಇವತ್ತು ನಮ್ಮ ಸರ್ಕಾರ ಸಾಧನೆ ಇವತ್ತು ಅವೆಲ್ಲ ನೋಡಿದ್ರೆ DK ಶಿವಕುಮಾರ್ ಬರ್ತಾವ್ರು ಅಂತಂದರೆ ನಮಗೆ ಎತ್ತಿನೊಳೆ ಎಲ್ಲ ಒಂದು ಕಡೆ ಒಂದು ಇನ್ನು ನಿಧಾನಗತಿಯಲ್ಲಿ ಬರ್ತಾಯಿತ್ತು. ಅದನ್ನು ಇವತ್ತು ಬರೋದ್ರಿಂದ ನಾವು ಹೆಚ್ಚಿನ ಜನ ಸೇರಿ ಅವರಿಗೆ ಹುಮ್ಮಸ್ಸು ತುಂಬಿ ಎತ್ತಿನೊಳೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ಕೂಡ ಒಂದು ವೇದಿಕೆ ಆಗ್ತದೆ ಅಂತ ನಮ್ಮ ಭಾವನೆ.